ನೀವು ನೋಡ್ತಾ ಇದ್ದೀರಾ ಪಿಟಿವಿ ನ್ಯೂಸ್ ಕನ್ನಡ. ನಾನು ಗಾನಶ್ರೀ. ಬೆಂಗಳೂರು ನಗರದ ಹೆಮ್ಮೆಯ ಲಾಲ್ಬಾಗ್ನಲ್ಲಿ ಫಲಪುಷ್ಪ ದರ್ಶನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೀಕ್ಷಣೆ ಮಾಡಿದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿರುವ ಈ ವಿಶೇಷ ಪ್ರದರ್ಶನದಲ್ಲಿ ವಿವಿಧ ಬಗೆಯ ಹೂವುಗಳು, ಅಪರೂಪದ ಸಸ್ಯಗಳು ಹಾಗೂ ಆಕರ್ಷಕ ಪುಷ್ಪ ಕಲಾಕೃತಿಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲಾಲ್ಬಾಗ್ಗೆ ಭೇಟಿ ನೀಡಿ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರದರ್ಶನದಲ್ಲಿರುವ ವಿವಿಧ ಪುಷ್ಪ ಕಲಾಕೃತಿಗಳು ಹಾಗೂ ತೋಟಗಾರಿಕಾ ವಿನ್ಯಾಸಗಳನ್ನು ಮೆಚ್ಚಿದ ಅವರು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ರಾಜ್ಯದ ಜನರು ಕುಟುಂಬ ಸಮೇತರಾಗಿ ಬಂದು ಈ ಪ್ರದರ್ಶನವನ್ನು ವೀಕ್ಷಿಸುವಂತೆ ಮುಖ್ಯಮಂತ್ರಿ ಕರೆ ನೀಡಿದರು. ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಈಗಾಗಲೇ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಾವೆಲ್ಲ ಇತಿಹಾಸ ಪುಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರಿಗೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಭಾಳ ಸಂತೋಷ ಪಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನು ಯಾರು ಕೂಡ ಕಳ್ಕೊಳ್ಬಾರ್ದು. ಕಾವೇರಿ ತೀರದಲ್ಲಿ ಈ ಸಾಮ್ರಾಜ್ಯ ಚೋಳರ ಕಾಲದಿಂದ ಹಿಡಿದು ಬೇಕಾದಷ್ಟು ಹೋರಾಟಗಳನ್ನು ನಡೆದಿದ್ದನ್ನೆಲ್ಲ ಇವತ್ತು ಇಲ್ಲಿ ಭಾಳ ಇತಿಹಾಸವನ್ನು ತೆಗೆದುಕೊಂಡು ಜನರಿಗೆ ತಿಳಿಸಿದೆ.